ಉಳಿಸಂತದ್ದು ನಮ್ಮ ಮೂಲ ಧ್ಯೇಯ ಉದ್ದೇಶ ಆಗಿದೆ. ಇದರ ಪ್ರಮುಖವಾದಂತ ಘಟ್ಟ ಏನಂತಂದ್ರೆ ರೈತರ ಈ ಭಾಗದಲ್ಲಿ ಉಳಿಬೇಕು ಅಂತೇಳಿ. ಆದ್ರಿಂದ ರೈತರ ಭೂಮಿ ರೈತರ ಹತ್ರನೇ ಇರಬೇಕು. ಯಾರ ಹತ್ರ ಇರ್ಬೇಕು ಮುಖ್ಯಮಣ್ಣ? ಸರ್ಕಾರದ ಹತ್ರ ಅಲ್ಲ. ರೈತರ ಭೂಮಿ ರೈತರ ಹತ್ರನೇ ಇರಬೇಕು. ಆ ಒಂದು ನಿಟ್ಟಿನಲ್ಲಿ ಏನೇನೆಲ್ಲ ರೈತರ ಪರವಾಗಿ ನಿಂತ್ಕೋಬೇಕೋ ನಮ್ಮ ಉದ್ದೇಶನೂ ಇರ್ತಕ್ಕಂಥದ್ದು. ಹೊಸಕೋಟೆ ಬೆಳೆಯಕ್ಕೋಸ್ಕರ ಸರ್ಕಾರದ ಪ್ರೋತ್ಸಾಹ ಸಹಾಯ ಏನು ಬೇಕಾಗಿಲ್ಲ. ಹೊಸಕೋಟೆ ಸಹಜವಾಗಿ ಬೆಂಗಳೂರು ಆಗ್ತದೆ. ಬೇಕಾದ್ರೆ ಡೆವಲಪ್ಮೆಂಟ್ ಮಾಡಿ ಇಂಡಸ್ಟ್ರಿಯಲ್ ಏರಿಯಾಗಳು ಮಾಡೋದಕ್ಕೋಸ್ಕರ ಒಂದು ಸುತ್ತ ಹೊರಗಡೆ ಹೋಗ್ಬೋದು, ಬಾಗೇಪಲ್ಲಿಗೆ ಹೋಗ್ಬೋದು, KGF ಹೋಗ್ಬೋದು, ಬಂಗಾರಪೇಟೆ ಹೋಗ್ಬೋದು. ಬೆಂಗಳೂರು ಈಗಾಗಲೇ ಹೊಸಕೋಟೆ ಬೆಂಗಳೂರು ಭಾಗ ಆಗೋಗಿದೆ. ಅದರಿಂದ ರೈತರ ಭೂಮಿ ರೈತರ ಕೈಯಲ್ಲೇ ಇರೋದಕ್ಕೋಸ್ಕರ ಏನೇನೆಲ್ಲ ಮಾಡಬೇಕು ಅದೆಲ್ಲದಕ್ಕೂ ಕೂಡ ನಿಮ್ಮೆಲ್ಲರ ಜೊತೆ ನಾನು ಕೂಡ ಇದ್ದೀನಿ, ಈಗಲಿಂದ ಕೂಡ ಇದ್ದೀವಿ. ನಮ್ಮ ಸರ್ಕಾರದ ಉದ್ದೇಶ ಯಾರೊಬ್ಬ ರೈತರ ಭೂಮಿನ ತಗೋಬೇಕು ಅಂತಲ್ಲ. ಎಲ್ಲೋ ಸೋಲೂರಲ್ಲಿ ಮಾಗಡಿಯಲ್ಲಿ ರೈತರಿಗೆ ನಮ್ಗೆ ಆ ಭೂಮಿ ಬೇಡಪ್ಪ, ಇದನ್ನೇನಾದ್ರೂ ನೀವು ಮಾಡ್ಕೊಳ್ರಿ ಅಂತ ಹೇಳಿದಾಗ ನಮ್ಮ ಸರ್ಕಾರ ಅದನ್ನ ಸ್ವಾಧೀನ ಮಾಡಿಕೊಂಡು ಬೇರೆ ತರದಲ್ಲಿ ಅಭಿವೃದ್ಧಿ ಮಾಡಿದ್ ಬಿಟ್ರೆ, ಎಲ್ಲಾದ್ರೂ ಫಲವತ್ತಾದಂತ ಭೂಮಿ ಇದ್ರೆ ಆ ಭೂಮಿನ ರೈತರ ಪಾಲಾಗೆ ಬಿಡ್ಬೇಕು. ಮುಂದಿನ ದಿನಗಳಲ್ಲಿ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಹೊಸಕೋಟೆ, ಬೆಂಗಳೂರು ಹಾಗೆ ಆಗ್ತದೆ. ಪ್ರಯತ್ನ ಮಾಡ್ರಿ, ಮಾಡ್ದಿರ ಇರ್ರಿ, ಪ್ರೋತ್ಸಾಹ ಕೊಡ್ರಿ, ಕೊಡ್ದಿರ ಇರ್ರಿ, ಅದ್ ಬೆಂಗಳೂರು ಹಾಗೇ ಆಗ್ತದೆ. ಅದರಿಂದ ಅದ್ಯಾವುದು ತಲೆ ಕೆಡಿಸ್ಕೋಬೇಡ್ರಿ. ಇವತ್ತವರೆಗೂ ಆಗದೆ ಇದ್ದಾಗ ನೋಡ್ಕೊಂಡಿದೀನಿ, ಮುಂದಕ್ಕೂ ಕೂಡ ಆಗದೆ ಇದ್ದಾಗ ನೋಡ್ಕೊಳ್ಳೋಂತ ಜವಾಬ್ದಾರಿ ನಂದೇನೇನೆ, ಯಾರ್ದು ಅಲ್ಲ. ಆ ಒಂದು ಜವಾಬ್ದಾರಿ ವಹಿಸ್ಕೊಂಡಿರ್ಲಿಲ್ಲ ಅಂದ್ರೆ ಇಷ್ಟೊತ್ತಾಗ್ಲೇ 36 ಮಾಗಡಿ ನೋಟಿಫಿಕೇಶನ್ ಆದಂಗೆ ಇದು ಆಗ್ತಾ ಇತ್ತು. ಅದಾಗದೆ ಇದ್ದಂಗೆ ನೋಡ್ಕೊಂಡಿರೋ ಜವಾಬ್ದಾರಿ ನಮ್ಗೆ ಎಲ್ಲರ ಸಹಕಾರ, ಸರ್ಕಾರದ ಸಹಕಾರ, ಮುಖ್ಯಮಂತ್ರಿಗಳ ಸಹಕಾರ, ಉಪಮುಖ್ಯಮಂತ್ರಿಗಳ ಸಹಕಾರ, ನಿಮ್ಮೆಲ್ಲರ ಹೋರಾಟ ಎಲ್ಲದರ ಪ್ರಯುಕ್ತವಾಗಿ ಈ ಭೂಮಿ ಉಳಿದಿದೆ, ರೈತರ ಪರವಾಗಿನೇ ಉಳಿಯುತ್ತೆ. ಯಾವ ಒಂದು ಆತಂಕ ಕೂಡ ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ರೈತರ ಬದುಕುಗಳನ್ನ ಹಸನು ಮಾಡೋಕ್ಕೋಸ್ಕರ ಏನ್ ನಮ್ಮ ಧರ್ಮಸ್ಥಳ ಕ್ಷೇತ್ರಾಭಿವೃದ್ಧಿ ಸಂಘ ಮಾಡ್ತಾ ಇರ್ತಕ್ಕಂಥ ಈ ಕೆಲಸಗಳ ಜೊತೆಗೆ ನಮ್ಮ ರೈತರು ಕೂಡ ಇವತ್ತು ಏನ ಅಂಕಿಅಂಶಗಳು ನೋಡಿದಾಗ ನನಗೆ ಸ್ವಲ್ಪ ಆಶ್ಚರ್ಯ ಆಯ್ತು. ಯಾವುದೋ ಒಂದು ದೊಡ್ಡ ಕಂಪನಿ ಬಂದು CSR ಕೇಳಿದ್ರು, ನಿಮ್ಮಲ್ಲಿ ನೀರಾವರಿಗೆ ನಾವೇನಾದ್ರು ಯೋಜನೆ ಮಾಡ್ಕೊಡ್ತೀವಿ ಅಂತಂದಾಗ ರಿಪೋರ್ಟ್ ರೆಡಿ ಮಾಡಿಸಿದಾಗ ಪ್ರತಿ ವರ್ಷ ಭೂಮಿಯಿಂದ 1.2 TMC ಅಂತಂದ್ರೆ ನಾವು ನೀರು ತೆಗಿತೇವೆ ಅಂದ್ರೆ 1.2 TMC ನೀರು ಎಷ್ಟಂತಂದ್ರೆ ಹೊಸಕೋಟೆ, ಅಮಾನಿ, ದೊಡ್ಡ ಕೆರೆ ಎಲ್ಲ ಇರೋ ನೀರು ಕೋಡಿ ಹೋದ್ರೆ ಅದ್ರಲ್ಲಿ ನಿಲ್ಲಂತದ್ದು 1 TMC ನೀರು. ಅದ್ರ ಮೇಲೆ 20% ಜಾಸ್ತಿ ನೀರು ಅಂತರ್ಜಲದಿಂದ ಪ್ರತಿ ವರ್ಷ ನಾವು ತೆಗಿತಾ ಇದೀವಿ. ಅಷ್ಟು ನೀರ್ನ ನಾವು ಭೂಮಿಯಿಂದ ತೆಗಿತಾ ಇದೀವಿ. ಅದ್ರ ಪುನಶ್ಚೇತನ ಮಾಡಂತ ಕೆಲಸನ ಮಾಡಬೇಕು. ರೈತರ ಎಲ್ಲರ ಸಹಕಾರ ಬೇಕು, ಪ್ರಗತಿ ಪರವಾಗಿ ನಾವು ಹೋಗ್ಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ನಮಗೆ ಸಂಘದ ಕಡೆಯಿಂದ ಸಿಕ್ಕಿರ್ತಕ್ಕಂಥ ಒಂದು ಸಹಾಯಕ್ಕೆ ನಾನು ಅನಂತ ಧನ್ಯವಾದಗಳನ್ನ ಕೋರಿ, ಇವತ್ತು ತಾಲೂಕಾದ್ಯಂತ 10 ಕೆರೆಗಳನ್ನ ಮುಗಿಸಿ 11ನೇ ಕೆರೆಯಾಗಿ ಇವತ್ತು ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಇಟ್ಸಂದ್ರ ಗ್ರಾಮದಲ್ಲಿರ್ತಕ್ಕಂಥ ಇಟ್ಸಂದ್ರ ಕೆರೆನ ಅವರು ತಗೊಂಡಿದ್ದಾರೆ. ಗುಳ್ಳಳ್ಳಿ ಕೆರೆನ ನಾನೇ ಕಣ್ಣಾರೆ ನೋಡಿದ್ದೀನಿ. ಬೆಂಗಳೂರಲ್ಲಿ ಯಾವ ತರ ಪಾರ್ಕ್ಗಳವೆ